ಇಲ್ಲಿ ಕುಜದೋಷ ಇದ್ದರೆ ಕುಜದೋಷ ಪರಿಹಾರ ಆಗುತ್ತೆ, ರಾಹು ಕೇತು ದೋಷ ಪರಿಹಾರ ಆಗುತ್ತೆ. ಮದುವೆಯಲ್ಲಿ ಏನನ್ನ ಅಡಚಣೆ ಆದೆ ಅಂದರೆ 21 ವಾರ ನೀವು ಬಂದು ಶುಕ್ರನಿಗೆ ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರೆ ಆ 21 ವಾರ ಮಾಡಿಸೋದಕ್ಕೆ ಅವ್ರಿಗೆ ಮದುವೆ ಸೆಟ್ ಆಗುತ್ತೆ. 7 ವರ್ಷದಿಂದ ನನ್ನ ಮಗಳಿಗೆ ಮಗು ಆಗಿರಲಿಲ್ಲ. ಈ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವ್ರಿಂದ ಒಳ್ಳೆಯದಾಗಿದೆ, ಮಗು ಆಗಿದೆ. ಈಗ 2 ತಿಂಗಳ ಮಗು ತುಂಬ ಚೆನ್ನಾಗಿ ಸೌಖ್ಯವಾಗಿದೆ. ಮತ್ತು ಮೊನ್ನೆ 21 ಲೀಟ್ರ್ ಹಾಲು ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿಸಿದ್ರು ಒಬ್ಬರು ಬಂದು. ಅವ್ರ ಮಗು ICUನಲ್ಲಿತ್ತು. ವಾಸಿ ಆಗಿದ ತಕ್ಷಣ ಡಿಸ್ಚಾರ್ಜ್ ಆಗಿದ ತಕ್ಷಣ ದೇವ್ರು ಹಿಂಗೆ ಒಳ್ಳೇದು ಮಾಡಿದ್ದಾನೆ ಅಂತೇಳಿ 21 ಲೀಟ್ರು ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿದ್ರು. ಕರೋನಾ ಬಂದಿದೆ, ನಾನು ಕಡಿಮೆ ಆಗಿದೆ. ಈಗ 1 ತಿಂಗಳ ಮುಂಚೆ ನನ್ನ ಮಗನಿಗೆ ಹುಷಾರಿಲ್ಲ. ಆವಾಗಲೂ ಈಶ್ವರನಿಗೆ ಬಂದು ನಾನು ಹೇಳ್ಕೊಂಡಿದ್ದೀನಿ. ಅವ್ರ ಜ್ವರ ಎಲ್ಲ ಕಡಿಮೆ ಮಾಡಿ ಎಲ್ಲ ಚೆನ್ನಾಗಿ ನೋಡಿದ್ದಾನೆ. ಏನು ಅನುಕೂಲ ಕೇಳಿದ್ರು ಅವ್ರು ವರ ಕೊಡ್ತಾ ಇದ್ದಾರೆ ನನಗೆ ಈಶ್ವರ. ಇಲ್ಲಿ ಬಂದ ಮೇಲಂತೂ ತುಂಬ ನೆಮ್ಮದಿ ಸಂತೋಷ ನಮಗೆಲ್ಲ ಚೆನ್ನಾಗಾಗಿದೆ. ನನಗೆ ಬೇರೆ ದೇವಸ್ಥಾನಕ್ಕಿಂತ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗಿಲ್ಲಿ ಬಂದರೆ ಏನೋ ಫುಲ್ ನೆಮ್ಮದಿ ಸಿಗುತ್ತೆ. ಇವತ್ತು ಅಷ್ಟೇ ಕೆಲಸ ಮುಗಿಸಿ ಇವಾಗ ಬಂದೆ, ಲೇಟ್ ಆದ್ರೂ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ನಮಗಂತೂ ಸೋಮವಾರ ಶುಕ್ರವಾರ ಬರಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ದೇವಸ್ಥಾನಕ್ಕೆ ಬಂದೋದ್ರೆ ಏನೋ ನೆಮ್ಮದಿ ಶಾಂತಿ ನಮಗೆ. ಆವತ್ತು ನಾನು ಫುಲ್ಲು ಕನ್ಫರ್ಮ್ ಮಾಡಿಕೊಂಡೆ ನನ್ನ ಮನಸ್ಸಿಗೆ ಇಲ್ಲಿ ದೇವ್ರು ನಿಜವಾಗ್ಲೂ ಇದ್ದಾನೆ ಅಂತ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ದಿವ್ಯ ದೇಗುಲ ಸರಣಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾಡಿನ ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವೈಶಿಷ್ಟ್ಯದ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಚಿತ್ರಿಸುವುದೇ ನಮ್ಮ ಪ್ರಣವಂ ಭಕ್ತಿ ಟಿವಿ ತಂಡದ ಉದ್ದೇಶ. ನಾಡಿನ ಹಲವಾರು ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವಿಶಿಷ್ಟತೆಗಳನ್ನು ಈ ಸರಣಿಯಲ್ಲಿ ತಾವು ತಿಳಿಯಬಹುದು. ಈ ವಿಡಿಯೋದ ಜೊತೆಗೆ ದಿವ್ಯ ದೇಗುಲ ಸರಣಿಯ ಎಲ್ಲ ವಿಡಿಯೋಸ್ಗಳನ್ನು ಉಚಿತವಾಗಿ ನೋಡಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಹೆಸರು ಶ್ರೀಧರ್ ಅಂತ. ಇಲ್ಲಿ ನಾನು ಆಷಾಢ ಮಾಸದಲ್ಲಿ ಬಂದಿದ್ದು. ಈಗ 8 ತಿಂಗಳಾಗಿದೆ ಬಂದು. 8 ತಿಂಗಳಿಂದ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ನವರಾತ್ರಿನಲ್ಲಿ ವಿಶೇಷ ಪೂಜೆ ಅಲಂಕಾರಗಳು ಎಲ್ಲ ಇರುತ್ತೆ. ಮತ್ತು ಪ್ರದೋಷಕ್ಕೆ ಮುಂಚೆ ಒಂದು 2-3 ಜನ ಬರ್ತಾಯಿದ್ರು. ಈಗ ಪ್ರದೋಷದಲ್ಲಿ ವಿಪರೀತ ಅವರಿಗೆಲ್ಲ ಅನುಭವ ಆಗಿದೆ ಭಕ್ತಾದಿಗಳಲ್ಲಿ. ಆಮೇಲೆ ಸುಬ್ರಹ್ಮಣ್ಯೇಶ್ವರನಲ್ಲಿ ಬಂದು ಕೇಳ್ಕೊಂಡು ಹೋಗಿದ್ದಾರೆ. ಕೇಳ್ಕೊಂಡು ಹೋದವರಿಗೆ ಮದುವೆ ಇರಲಿಲ್ಲ ಅಂತ ಅವರು ಒಂದು 11-13 ವಾರ 14 ವಾರ ಕೇಳ್ಕೊಂಡು ಹೋದರು. ಅವ್ರಿಗೂ ಒಂದು 30-35 ವರ್ಷ ಆಗಿತ್ತು. ಆಮೇಲೆ ಬಂದು ಕೇಳ್ಕೊಂಡು ಹೋದ್ಮೇಲೆ ಸ್ವಾಮಿ ನಮ್ಗೆ ಮದುವೆ ಆಯಿತು ಎಲ್ಲ ಆಯಿತು ಅಂತ ಬಂದು ಗಂಡ ಹೆಂಡತಿ ಅವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಎಲ್ಲ ಹೋದರು. ಹೋದಾದ್ಮೇಲೆ ಇಲ್ಲಿ ಒಂದೊಂದೊಂದೇ ಈಗ ಈಶ್ವರನಿಗೆ ಬೇಕಾದಷ್ಟು ಅಭಿಷೇಕ ಅದೆಲ್ಲ ಬರ್ತಾಯಿದೆ. ಈಶ್ವರನಲ್ಲಿ ಏನಪ್ಪ ಅಂದರೆ ಬೇಕಾದಷ್ಟು ಶಕ್ತಿ ಇದೆ. ಇಲ್ಲಿ ಯಾರು ಏನು ಬಂದು ಕೇಳ್ಕೊಂಡ್ರು ಅವನು ನೆರವೇರಿಸಂತಹ ಇದು ಕೊಡ್ತಾನೆ ಅವನು. ಈ ದೇವಸ್ಥಾನದಲ್ಲಿ ಅಷ್ಟೊಂದು ಇದಿದೆ, ಬಲ ಇದೆ. ಮತ್ತು ಈ ಶಿವರಾತ್ರಿನಲ್ಲಿ ಬೇಕಾದಷ್ಟು ಅಲಂಕಾರಗಳು ಅವು ಇವು ನಡೀತಾ ಇರುತ್ತೆ. ಭಕ್ತಾದಿಗಳು ಅದೇ ಅನ್ನದಾನ ಎಲ್ಲ ಮಾಡ್ತಾಯಿದ್ದಾರೆ. ಯಾವ ಥರ ನಾವು ಏನು ಅಂದ್ಕೊಳ್ತೀರೋ ಅದೇ ರೀತಿಯಲ್ಲಿ ಇಲ್ಲಿ ಭಕ್ತಾದಿಗಳಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನೆ ಈಶ್ವರ. ಮತ್ತು ನಂದೀಶ್ವರನೂ ಅಷ್ಟೇ. ನಂದೀಶ್ವರ ಮೊನ್ನೆ 16 ವರ್ಷದಿಂದ ನೋಡಿರಲಿಲ್ಲ ನಾವು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗಿದ್ದಕ್ಕೆ ಪ್ರತ್ಯಕ್ಷವಾಗಿ ಅವನು ಬಂದು ಮತ್ತೆ ನಾವು ಈಗ ತಿರುಗಿ ನೋಡೋಷ್ಟೊತ್ತಿಗೆ ನಂದೀಶ್ವರನೇ ಇಲ್ಲ ಇಲ್ಲಿ. ಅದರಿಂದ ಮಕ್ಕಳಿಲ್ಲ ಅಂತೇಳಿ ಮೊನ್ನೆ ಯಾರೋ ಬಂದರು. ಅವರು ಮನೆಯಲ್ಲಿ ಅತ್ತೆ ನನಗೆ ಮಕ್ಕಳಿಲ್ಲ ಅಂತ 1 ವರ್ಷ ಆಯಿತು, ವರ್ಷದ ಮೇಲೆ 3 ತಿಂಗಳಾಯಿತು, ನೀನೇನು ಇದಾಗಿಲ್ಲ ಹಾಗೆ ಹೀಗೆ ಅಂತಂದರು. ಮೊನ್ನೆ ಬಂದು ಅವರಷ್ಟು ಅವರೇ ಹೇಳಿಬಿಟ್ಟೋದು. ಈಗ 2 ತಿಂಗಳಾಗಿದೆ, ನಮ್ಗೆ ಒಳ್ಳೆಯದಾಗಿದೆ ಈಶ್ವರನ ದೇವಸ್ಥಾನದಲ್ಲಿ, ನಾವು ಇದೇ ಥರ ಬಂದು ಅಭಿಷೇಕ ಅದು ಮಾಡಿಸಿ ಹೋಗ್ತೀವಿ ಅಂತ ಹೇಳಿ ಅವ್ರು ಮಾಡಿಕೊಂಡು ಹೋದರು. ಪ್ರತಿಯೊಂದು ಏನು ನೆನೆಸ್ಕೊತೀವೋ ಅದೇ ಕಾರ್ಯಕ್ರಮ ಇಲ್ಲಿ ತುಂಬ ಪವರ್ಫುಲ್ ಇದೆ ಈಶ್ವರ. ಸಂಕಷ್ಟಹರ ಗಣಪತಿನೂ ಅಷ್ಟೇ, ಬೇಕಾಗಿದ್ದು ವರ ಕೊಡ್ತಾನೆ. ಸತ್ಯನಾರಾಯಣ ಸ್ವಾಮಿನಲ್ಲೂ ಅಷ್ಟೇ, ನಿಂತ್ಕೊಂಡಿದ್ರೆ ಅವರಷ್ಟು ಏನು ಬೇಡ್ಕೊತಾನೋ ಅವರಷ್ಟು ಅವರೇ ಪ್ರಸಾದ ಕೊಡ್ತಾರೆ. ಮತ್ತು ನವಗ್ರಹಗಳು ಅಷ್ಟೇ, ವಿಪರೀತ ಪವರ್ಫುಲ್ ಇರೋಂತಹ ನವಗ್ರಹಗಳು. ಬೇಕಾದಷ್ಟು ಜನ ಈಗ ಅಭಿಷೇಕಕ್ಕೆ ವಾರ ಅನ್ನೋದೇ ಇಲ್ಲ, ಯಾವ ವಾರದಲ್ಲಿ ಬೇಕಾದರೂ ನಾವು ಪುರೋಹಿತರು ಮಾಡ್ಕೊಡೋಕ್ಕೆ ರೆಡಿಯಾಗಿದ್ದೀವಿ. ಯಾವ ದೇವಸ್ಥಾನಕ್ಕೆ ಬಂದು ಯಾವ ಟೈಮ್ ಬಂದು ಕೇಳಿದ್ರು ಅವ್ರಿಗೆ. ಮತ್ತು ಸ್ವಾತಿ ನಕ್ಷತ್ರದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಮಾಡ್ತೀವಿ, ಕೃತಿಕಾ ನಕ್ಷತ್ರದಲ್ಲಿ ಸುಬ್ರಹ್ಮಣ್ಯೇಶ್ವರನಿಗೆ ಮಾಡ್ತೀವಿ, ಆರಿದ್ರಾ ನಕ್ಷತ್ರದಲ್ಲಿ ಈಶ್ವರನಿಗೆ ಮಾಡ್ತೀವಿ, ಪುನರ್ವಸ ನಕ್ಷತ್ರದಲ್ಲಿ ರಾಮರಿಗೆ ಮಾಡ್ತೀವಿ. ಭಕ್ತಾದಿಗಳು ಯಾವ ಟೈಮಲ್ಲಿ ಏನು ಬಂದು ಕೇಳ್ಕೊತಾರೋ ಅದೇ ರೀತಿಯಾಗಿ ನಾವು ಮಾಡಿಕೊಡ್ತಾ ಇರ್ತೀವಿ. ಬೇಕಾದಷ್ಟು ಅನುಕೂಲ ಇಲ್ಲಾಗಿದೆ ಭಕ್ತಾದಿಗಳಲ್ಲಿ. ಯಾರು ಏನು ನೆನೆಸ್ಕೋತಾರೋ ಅದು ಹಾಗೇ ಆಗುತ್ತೆ, 100% ಆಗುತ್ತೆ. ಈ ದೇವಸ್ಥಾನದಲ್ಲಿ ಅಷ್ಟು ಪವರ್ಫುಲ್ ಇರೋದ್ರಿಂದ ಭಕ್ತಾದಿಗಳು ಅದೇ ರೀತಿಯಾಗಿ ಜನಸಾಗರವಾಗಿ ಸಾಗಿಸ್ಕೊಂಡು ಬರ್ತಾ ಇದ್ದಾರೆ.
ನನ್ನ ಹೆಸರು ಬಿ ಶ್ರೀನಿವಾಸ ಅಂತ. ನಾನು BSNL ವರ್ಕ್ ಮಾಡಿ ರಿಟೈರ್ಡ್ ಆಗಿದ್ದೀನಿ. 2 ವರ್ಷ ಆಗಿದೆ. BSNL ಉದ್ಯೋಗಿ ರಿಟೈರ್ಡ್ ಆಗಿದ್ದೀನಿ. ಈ ದೇವಸ್ಥಾನದಲ್ಲಿ ಸುಮಾರು 8-10 ವರ್ಷದಿಂದ ಬರ್ತಾಯಿದ್ದೀನಿ. ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ದೇವ್ರ ಸೇವೆ. ನನಗೆ ಈಗ 7 ವರ್ಷದಿಂದ ನನ್ನ ಮಗಳಿಗೆ ಮಗು ಆಗಿರಲಿಲ್ಲ. ಈ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವ್ರಿಂದ ಒಳ್ಳೆಯದಾಗಿದೆ. ಮಗು ಆಗಿದೆ. ಈಗ 2 ತಿಂಗಳ ಮಗು ತುಂಬ ಚೆನ್ನಾಗಿ ಸೌಖ್ಯವಾಗಿದೆ. ಈ ದೇವಸ್ಥಾನದಿಂದ ಒಳ್ಳೆಯದಾಗಿದೆ. ಮತ್ತು ಮೊನ್ನೆ 21 ಲೀಟ್ರ್ ಹಾಲು ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿಸಿದ್ರು ಒಬ್ಬರು ಬಂದು. ಅವ್ರ ಮಗು ICUನಲ್ಲಿತ್ತು. ವಾಸಿ ಆಗಿದ ತಕ್ಷಣ, ಡಿಸ್ಚಾರ್ಜ್ ಆಗಿದ ತಕ್ಷಣ ದೇವರು ಹಿಂಗೆ ಒಳ್ಳೇದು ಮಾಡಿದ್ದಾನೆ ಅಂತೇಳಿ 21 ಲೀಟ್ರು ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿದ್ರು. ಆ ರೀತಿ ನಡೀತಾ ಇರ್ತದೆ, ಭಾಳ ವಿಶೇಷ. ಆಮೇಲೆ ಇನ್ನೂ ಒಂದು ಮಗು ಆಗಿದೆ ಅಂತ ಬಂದು ವಿಷಯ ತಿಳಿಸಿದ್ದಾರೆ. ಈಗ 21 ದಿವಸ ರುದ್ರಾಭಿಷೇಕ ಒಬ್ಬರು ಒಪ್ಕೊಂಡೋಗಿದ್ದಾರೆ, ಒಳ್ಳೆಯದಾಗಿದೆ ಅಂತ. ಮೊನ್ನೆ ಭೈರವೇಶ್ವರ ಕಾಲಭೈರವೇಶ್ವರನಿಗೆ ಸೈಟ್ ರಿಜಿಸ್ಟರ್ ಆಗಿದೆ ಅಂತ ಒಬ್ಬ ಭಕ್ತಾದಿಗಳು ಪೂಜೆ ಮಾಡಿಸಿದ್ದಾರೆ. ಒಂದು 2,000 ರೂಪಾಯಿ ಹೂವು ಎಲ್ಲ ತಂದುಕೊಟ್ಟು ಈ ಥರ ಭಕ್ತಾದಿಗಳು ವಾಲಂಟಿಯರ್ ಅವರೇ ಬಂದು ಇಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಒಳ್ಳೆಯದು ಆಗ್ತಾಯಿದೆ ದೇವಸ್ಥಾನ. ಆಯಾ ಮುಖ್ಯವಾದ ಹಬ್ಬಗಳು, ಗಣೇಶನ ಹಬ್ಬ, ಆಯಾ ಹಬ್ಬಗಳಲ್ಲಿ ವಿಶೇಷತೆ ಇದ್ದೇ ಇದೆ ದೇವಸ್ಥಾನ. ಮುಂಚೆ ಈ ದೇವಸ್ಥಾನ ಇಷ್ಟು ಪ್ರಸಿದ್ಧಿ ಆಗಿರಲಿಲ್ಲ. ಈ ದೇವಸ್ಥಾನ ಇನ್ನೂ ತುಂಬ ಹಳೆದಲ್ಲಿತ್ತು. ಹಳೆದಲ್ಲಿರಬೇಕಾದ್ರೆ ಚರಂಡಿ ನೀರು, ಗಲೀಜು ನೀರೆಲ್ಲ ಒಳಗೆ ಬಂದುಬಿಡ್ತಾಯಿತ್ತು. ಇದನ್ನು ಸರ್ಕಾರದವರು ಗಮನಿಸಿ ಶ್ರೀಮಾನ್ ನಮ್ಮ ಅಶೋಕ್ರವರು ಭರತ್ಲಾಲ್ ಮೀನಾ ಕಮಿಷನರ್ನ ಅಪಾಯಿಂಟ್ಮೆಂಟ್ ಮಾಡಿ ಈ ಏರಿಯಾ ಎಲ್ಲ ಪರೀಕ್ಷೆ ಮಾಡಿ ಒಳ್ಳೆ ಸ್ಯಾನಿಟರಿ ಲೈನ್ ಮಾಡಿಸ್ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ MLA ಸಾಹೇಬರು, ಅಶೋಕ್ ಸಾಹೇಬರು, ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಇಲ್ಲಿ ಕುಜದೋಷ ಇದ್ದರೆ ಕುಜದೋಷ ಪರಿಹಾರ ಆಗುತ್ತೆ, ರಾಹುಕೇತು ದೋಷ ಪರಿಹಾರ ಆಗುತ್ತೆ. ಮತ್ತು ಶುಕ್ರನಲ್ಲಿ ಏನನ ಮದುವೆಯಲ್ಲಿ ಏನನ ಅಡಚಣೆ ಆದೆ ಅಂದರೆ 21 ವಾರ ನೀವು ಬಂದು ಶುಕ್ರನಿಗೆ ಪೂಜೆ ಮಾಡಿಸ್ಕೊಂಡೋಗಿ ಅಂತ ಹೇಳಿದ್ರೆ ಆ 21 ವಾರ ಮಾಡಿಸೋದಕ್ಕೆ ಅವ್ರಿಗೆ ಮದುವೆ ಸೆಟ್ ಆಗುತ್ತೆ ಸರ್. ಇಲ್ಲಿ ನನ್ನ ಕಂಡಂಗೆ ಈಗ ಮೈಸೂರಿಂದ 2 ಬಂದಿದ್ದರು, ಈಗ ಮೊನ್ನೆ ತುಮಕೂರಿಂದ 2 ಬಂದಿದ್ದರು, ಮತ್ತು ಮೊನ್ನೆ ಇದು RR ನಗರದಿಂದ ಬಂದಿದ್ದರು, ಹೆಜ್ಜಾಲದಿಂದ ಬಂದಿದ್ದರು. ಅವರು ಬಂದು ನಮಗೆ ಎಷ್ಟೋ ದಿವಸದಿಂದ ಮದುವೆ ಇರಲಿಲ್ಲ ಸ್ವಾಮಿ, ನಾವು ಮನೆ ತೊಗೊಳ್ಳಿರಲಿಲ್ಲ, ಇಲ್ಲಿಗೆ ಬಂದಮೇಲೆ ನಮಗೆ ಮನೆ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಟ್ಟೋದ್ರು. ಮತ್ತು ಇಲ್ಲಿ ಬಂದು ಕೇಳ್ಕೊಂಡಿದ್ದವರು ಎಜುಕೇಷನ್ ಬಗ್ಗೆನೂ ಕೇಳ್ಕೊಂಡ್ರು. ಅವ್ರು ಇವಾಗ ಇಟಲಿನಲ್ಲಿ ಅವ್ರಿಗೆ ಇದು ಸಿಕ್ಕಿದೆ ಸೀಟು, ಅಲ್ಲಿ ಓದೋಕ್ಕೆ ಹೋಗಿದ್ದಾರೆ. ಬೇಕಾದಷ್ಟು ದೀಪಗಳು ಹಚ್ಚಿ ಎಲ್ಲ ಮಾಡಿದೆ. ಅಂದರೆ ಈಗ ಅಷ್ಟಮಿ ಏನನ್ನ ಇದು ಕಾಲಭೈರೇಶ್ವರಿಗೆ 8 ಅಷ್ಟಮಿ ಹಚ್ಚಿದ್ರೆ ಅವ್ರ ನಿಜವಾಗಿ ಅವ್ರ ಇದು ನೆರವೇರುತ್ತೆ ಸರ್. ನಿನ್ನೆ ಯಾರೋ ಒಬ್ಬರು ಸ್ಕೂಲಿಗೆ ಸೇರಿಸ್ಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಬಂದರು. ಸರಸ್ವತಿಗೂ ಮತ್ತು ಬ್ರಹ್ಮನಿಗೆ ನಿನ್ನೆ ಅಭಿಷೇಕ ಆಯಿತು. ಅವರು ನಾವು ಯಾವತ್ತೂ ನೋಡಿರಲಿಲ್ಲ ಬ್ರಹ್ಮನಿಗೆ ಅಭಿಷೇಕ ಆಗಿದ್ದು, ಸರಸ್ವತಿಗಾಗಿದ್ದು. ನಾವು ಬಂದು ಫಸ್ಟ್ ಅವ್ರ ಅನುಗ್ರಹ ಬೇಕು ಅಂತ ಕೇಳಿಕೊಂಡು ಮೊಮ್ಮಕ್ಕಳು, ಅವ್ರಿಗೂ ಒಂದು 80-85 ವರ್ಷ ಆಗಿದೆ. ಇಬ್ಬರಿಗೂ ಹಿರಿಯರು ಬಂದು ನಿನ್ನೆ ಪೂಜೆ ಮಾಡಿಸ್ಕೊಂಡು ಅವರು ಆಶೀರ್ವಾದ ತೊಗೊಂಡೋದ್ರು. ಮಾಡಿಕೊಂಡಿದ್ದಕ್ಕೆ ಅವ್ರ ಪ್ರಸಾದ ಆಗಿದೆ. ಖಂಡಿತವಾಗೂ ಅವ್ರು ಇಲ್ಲಿ ನೆರವೇರೇ ಇರುತ್ತೆ ಸರ್, 100% ಗ್ಯಾರಂಟಿ ಇದೆ. ಅದಕ್ಕೆ ಮುಂಚೆ ಸುಬ್ಬಣ್ಣ ಶಾಸ್ತ್ರಿಗಳು ಅಂತಿದ್ರು. ಅವರು ನಮಗೆ ಬಿಟ್ಟು ಅವರ ಇದರಿಂದ ನಮಗೆ ಕೊಟ್ಟ ಮೇಲೆ ನಾವು ಇಲ್ಲಿ ಅವರಿಂದ ನಾವು ಅಭಿವೃದ್ಧಿ ಆಗ್ತಾಯಿದ್ದೀವಿ. ಅವ್ರನ್ನ ಯಾವ ಕಾರಣಕ್ಕೂ ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಅವರಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬರಬೇಕು ಅಂದರೆ ಪ್ರತಿಯೊಂದು ದೇವಸ್ಥಾನ ಎಲ್ಲದರಿಂದನೂ ಅವ್ರು ಅಭಿವೃದ್ಧಿ ಮಾಡೋಗಿರೋದಕ್ಕೇ, ಅವ್ರ ಜಾಗ ಕೊಟ್ಟಿರೋದಕ್ಕೇ ಪಾಪ ನಾವು ಅವ್ರನ್ನ ಯಾವ ಕಾಲಕ್ಕೂ ನಾವು ಮರಿಬಾರ್ದು. ಊಟ ಇಟ್ಟು ಹೋಗಿದ್ದಾರೆ ಅವರು. ಅದರಿಂದ ಮತ್ತು ಅವರು ಮುಂದುವರ್ಸ್ಕೊಂಡು ಹೋಗಿರೋದನ್ನೆಲ್ಲ ನಾವು ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಗೋಪಾಲಕೃಷ್ಣ ಅಂತ ನಾವು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ರಿಟೈರ್ಡ್ ಆಗಿ ಎಲ್ಲ ಬಂದ್ವಿ. ಈ ದೇವಸ್ಥಾನದ ಹಿಂಭಾಗದಲ್ಲೇ ಮನೆ ಇರೋದು. ಸುಮಾರು ಈಗ 10 ವರ್ಷ ಆಯಿತು ನಾವು ಮನೆಗೆ ಬಂದು. 10 ವರ್ಷದಿಂದ ಬಂದಾಗಲಿಂದ ನಮಗೆ ಮನೆ ಇದು ಆರೋಗ್ಯ ಆಗಿರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಸಮಸ್ಯೆ ಎಲ್ಲ 99% ವಾಸಿ ಆಗಿದೆ. ಸಾಕಷ್ಟು ಹೋಮ ಹವನ ಎಲ್ಲ ಮಾಡಿಸ್ತಾ ಇರ್ತೀವಿ. ಮತ್ತು ಸೋಮವಾರ ಬರ್ತಾಯಿರ್ತೀವಿ, ಶುಕ್ರವಾರ ಬರ್ತಾಯಿರ್ತೀವಿ, ಯಾವುದು ವಿಶೇಷವಾಗಿದ್ದೇ ಇರುತ್ತೆ. ಮತ್ತು ಈ ಕಡೆ ಸುತ್ತಮುತ್ತ ಬನಶಂಕರಿ ರಿಂಗ್ ರೋಡ್ ಆದಮೇಲಿಂದ ಈ ಕಡೆ ಈಶ್ವರನ ದೇವಸ್ಥಾನ ಇದೇ ಇರೋದು. ಈ ಬನಶಂಕರಿ 3rd ಸ್ಟೇಜು ಮತ್ತು 2nd ಸ್ಟೇಜು, ಮತ್ತು ಈ ಕಡೆಯಿಂದ ಸುಮಾರು ಜನ ಶಿವರಾತ್ರಿ ದಿವಸ ಸುಮಾರು ಕಮ್ಮಿ ಅಂದರೆ 8,000ದಿಂದ 10,000 ಜನ ಬರ್ತಾರೆ. ಪ್ರತಿಯೊಬ್ಬರಿಗೂ ಪ್ರಸಾದ ವಿತರಣೆ ಎಲ್ಲ ಇದ್ದೇ ಇರುತ್ತೆ. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾಯಿರ್ತೀವಿ, ಸೇವೆ ಮಾಡ್ತಾಯಿರ್ತೀವಿ, ಇದು ಮಾಡ್ತಾಯಿರ್ತೀವಿ. ಮತ್ತು ಈಗ 2012ರಲ್ಲಿ ಇದು ಹಳೆ ಬಿಲ್ಡಿಂಗ್ ಇತ್ತು, ಎಲ್ಲ ರಿನೋವೇಷನ್ ಎಲ್ಲ ಮಾಡಿ 2012ರಲ್ಲಿ
12,000 ಮಾಡಿ ಇದೆಲ್ಲ ಹೊಸದಾಗೆಲ್ಲ ಕಟ್ಟಿ ಎಲ್ಲ ಮಾಡಿದೆ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗೋದಿದೆ. ಇದಾಗ ಭಕ್ತಾದಿಗಳ ಸಹಾಯ ಇದ್ದೇ ಇರುತ್ತೆ, ಯಾರು ಮಾಡ್ತಾ ಇರ್ತಾರೆ ಅಂತ ನಾವು. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಮೇಶ್ವರ ಸ್ವಾಮಿನೇ ನಮಃ. ಇದು ತುಂಬ ಶಕ್ತಿವಂತ ದೇವರು. ನಮ್ಮ ಮಕ್ಕಳಿಗೆ ನಾವು ಇಲ್ಲಿ 18 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ಅಭಿಷೇಕ ಎಲ್ಲನೂ ನಾನೇ ಬರಿತಾ ಇದ್ದೀನಿ. ರುದ್ರಾಭಿಷೇಕ ಭಕ್ತಾದಿಗಳು ಬಹಳ ಬರೆಸ್ತಾರೆ. ಇಲ್ಲಿ ಮಹಾದೇವನಿಂದ ಬಹಳ ಶಕ್ತಿ ಇದೆ. ಮತ್ತು ನಮ್ಮ ಮಕ್ಕಳು ಚೆನ್ನಾಗಿ ಫಾರಿನಲ್ಲಿ ಓದ್ತಾ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಮಗಳು ಅಸೆಂಚರಲ್ಲಿ ಜಾಬಲ್ಲಿದ್ದಾಳೆ. ಎಲ್ಲ ರೀತಿಯಲ್ಲಿ ನಮಗೆ ಒಳ್ಳೇದು ಮಾಡಿದ್ದಾರೆ ಭಗವಂತ. ಶ್ರೀ ರಾಮೇಶ್ವರ ದೇವರು ನಮಗೆಲ್ಲ ರೀತಿಯಲ್ಲಿ ಒಳ್ಳೇದು ಮಾಡಿದ್ದಾರೆ. ವೆಂಕಟೇಶ್ವರಾಯ ನಮಃ. ನನ್ನ ಹೆಸರು ಲಕ್ಷ್ಮಿ ಅಂತ. ಇಲ್ಲಿ ಬಂದು ನಾನು 1 ವರ್ಷ ಆಗಿದೆ. 1 ವರ್ಷದಲ್ಲಿ ಎಲ್ಲ ಸೇವೆಗಳಿಗೂ ಬರ್ತಾ ಇದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗ್ತಾ ಇದೆ, ಎಲ್ಲನೂ ನೆರವೇರಿಸ್ತಾ ಇದ್ದಾರೆ ಚೆನ್ನಾಗಿ. ಭಕ್ತಾದಿಗಳು ಚೆನ್ನಾಗಿ ಬರ್ತಾ ಇದ್ದಾರೆ. ಇಲ್ಲಿ ವಿದ್ಯಾಭ್ಯಾಸ ಆಗಲಿ, ದೇವ್ರ ದರ್ಶನಕ್ಕಾಗಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮುಂಚೆ ನಂಗೆ ಗೊತ್ತಿಲ್ಲ ಹೆಂಗಿತ್ತು ಅಂತ. ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ದೇವಸ್ಥಾನಕ್ಕೆ ಭಕ್ತಾದಿಗಳು ಚೆನ್ನಾಗಿ ಬರ್ತಾ ಇದ್ದಾರೆ. ಪೂಜಾರಿಗಳು ಅಷ್ಟೇ ಚೆನ್ನಾಗಿ ನಮಗೆ ತುಂಬ ಸಹಕರಿಸ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ದರ್ಶನ ಮಾಡಿ ಪೂಜೆ ಮಾಡಿಕೊಂಡು ಹೋಗಿದ್ರೆ ತುಂಬ ನಮ್ಗೆ ಚೆನ್ನಾಗಾಗಿದೆ. ಅಂದರೆ ತುಂಬ ಇಷ್ಟ ಆಯಿತು ನಮಗೆ ಪೂಜೆಗಳೆಲ್ಲ ಮಾಡೋದು. ತುಂಬ ಖುಷಿ ಆಯಿತು. ಪೂಜೆಗಳ ಅಲಂಕಾರ ಆಗಲಿ, ಸೇವೆಗಳಾಗಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಗುರುಪೌರ್ಣಮಿ ಆಗಲಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಲಿ, ಸಂಕಷ್ಟ ಆಗಲಿ, ಅಮಾವಾಸ್ಯೆ ಆಗಲಿ ಎಲ್ಲ ಪೂಜೆಗಳು ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ಆಗತ್ತೆ. ನಮಗಂತೂ ಎಲ್ಲದಕ್ಕೂ ಸಹಕರಿಸಿ ಎಲ್ಲದಕ್ಕೂ ದರ್ಶನ ಮಾಡ್ಕೊಂಡು ಬರ್ತೀವಿ. ತುಂಬ ಚೆನ್ನಾಗಿ ಆಗ್ತಾ ಇದೆ. ನಮಗಂತೂ ತುಂಬ ಖುಷಿಯಾಗಿದೆ. ಇಲ್ಲಿ ಬಂದ ಮೇಲಂತೂ ತುಂಬ ನೆಮ್ಮದಿ, ಸಂತೋಷ ನಮಗೆಲ್ಲ ಚೆನ್ನಾಗಾಗಿದೆ. ನಮಗೆ ಬೇರೆ ದೇವಸ್ಥಾನಕ್ಕಿಂತ ಇದು ತುಂಬ ಇಷ್ಟ ಆಯಿತು. ಇಲ್ಲೇ ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆಮೇಲೆ ಮನೆಗೆ ಹೋಗ್ತೀನಿ. ಫಸ್ಟ್ ಇಲ್ಲಿ ಬರಬೇಕು ಅಂತ ಅನಿಸುತ್ತೆ, ಅಲ್ಲೂ ಹೋಗಬೇಕು ಅನಿಸುತ್ತೆ. ಆದರೆ ಇಲ್ಲೇ ಬರ್ತೀವಿ. ಇಲ್ಲಿ ಬಂದು ಎಲ್ಲ ಅರ್ಚಕರು ಅಷ್ಟೇ, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೆಂಡ್ಸಾಗಿರ್ತಾರೆ. ಚೆನ್ನಾಗಿದೆ. ನಮ್ಗೆ ಖುಷಿ ಆಯಿತು ತುಂಬ. ನಮ್ಗೆ ತುಂಬ ನೆಮ್ಮದಿ ಆಗಿದೆ. ಚೆನ್ನಾಗಿ ಮಾಡ್ತಾರೆ ಪೂಜೆಗಳೆಲ್ಲನೂ. ದೊಡ್ಡ ಸ್ವಾಮಿಗಳ ಮಗ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಗೊತ್ತಾಗ್ಬಿಡುತ್ತೆ ನಮಗೆ ದೊಡ್ಡ ಸ್ವಾಮಿ ಅಲಂಕಾರ ಮಾಡಿದ್ರೆ ಅವ್ರ ಮಗ ಅಲಂಕಾರ ಮಾಡಿದ್ರೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅವ್ರ ಸೀರೆ ಉಡ್ಸೋದಾಗಲಿ, ಅಲಂಕಾರ ಆಗಲಿ, ಅವ್ರ ದರ್ಶನ ಮಾಡಿದ ತಕ್ಷಣವೇ ನಮ್ಗೆ ಅನ್ನಿಸ್ಬಿಡುತ್ತೆ ಅವ್ರ ಮಗನೇ ಮಾಡಿರೋದು ಅಂತಂದ್ಬಿಟ್ಟು. ಶಿವರಾತ್ರಿ ದಿನ ಅಂತೂ ಅಭಿಷೇಕ ಆಗಲಿ, ಅಲಂಕಾರ ಮಾಡಿದ್ಮೇಲೆ ನಮಗೆ ನಿಜವಾಗ್ಲೂ ದೇವರೇ ಬಂದು ಇಳಿದ್ರೇನೋ ಅಂತ ಅನ್ನೋಷ್ಟು ಖುಷಿ ಆಗೋಯ್ತು ನಮಗೆ. ತುಂಬ ಮೈ ರೋಮಾಂಚನವಾಗೋಯ್ತು. ಅಷ್ಟು ಚೆನ್ನಾಗಿ ಮಾಡಿದ್ರು ಅಲಂಕಾರ. ಯಾವುದೇ ಅಲಂಕಾರ ಆಗಲಿ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸುಬ್ರಹ್ಮಣ್ಯೇಶ್ವರನಿಗೂ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಗೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಅಲಂಕಾರ. ಯಾವುದೇ ಆಗಲಿ ಎಷ್ಟು ನೀಟಾಗಿ ಅಂದರೆ ಒಂದು ಮಗಳಿಗೆ ಹೆಂಗೆ ಅಲಂಕಾರ ಮಾಡಿದ್ರೆ ಚೆನ್ನಾಗಿ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಾಡ್ತಾರೋ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಲಂಕಾರ. ನಮಗಂತೂ ತುಂಬ ಇಷ್ಟ ಆಯಿತು ಅಲಂಕಾರ ಅಂತೂ. ಅವ್ರ ಮಗ ನಮ್ಗೆ ನಿಜವಾಗ್ಲೂ ಅವರು ದೇವ್ರ ಶಕ್ತಿ ಕೊಡಲಿ ಚೆನ್ನಾಗಿ ಅಂತ ನಾವು ಅದನ್ನೇ ಬೇಡ್ಕೊತೀವಿ. ಚೆನ್ನಾಗಾದರೆ ಸಾಕು ಅಷ್ಟೇ. ನಮ್ಮ ಹೆಸರು ಲಕ್ಷ್ಮಿ ಅಂತ. ನಾನು ಆಸ್ಥಾ ಆರ್ಥೋಪೆಡಿಕ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನಿ. ಇಲ್ಲಿ ನನಗೆ ಈಶ್ವರ ಬಂದಿರೋ ನನಗೆ ಎಷ್ಟೋ ಒಳ್ಳೆಯದಾಗಿದೆ. ಕರೋನಾ ಬಂದಿದೆ, ನಾನು ಕಡಿಮೆ ಆಗಿದೆ. ಈಗ 1 ತಿಂಗಳ ಮುಂಚೆ ನನ್ನ ಮಗನಿಗೆ ಹುಷಾರಿಲ್ಲ. ಆವಾಗಲೂ ಈಶ್ವರನಿಗೆ ಬಂದು ನಾನು ಹೇಳ್ಕೊಂಡಿದ್ದೀನಿ. ಅವ್ರಿಗೆ ಜ್ವರ ಎಲ್ಲ ಕಡಿಮೆ ಮಾಡಿ ಎಲ್ಲ ಚೆನ್ನಾಗಿ ನೋಡಿದ್ದಾನೆ. ಏನು ಅನುಕೂಲ ಕೇಳಿದ್ರು ಅವ್ರು ವರ ಕೊಡ್ತಾ ಇದ್ದಾರೆ. ನನಗೆ ಈಶ್ವರ ಸೇವೆ ಮಾಡ್ತಾಯಿದ್ದೀನಿ. ಅವ್ರನಿಂದ ನಾನು ಮುಂದಕ್ಕೆ ಹೋಗ್ತಾಯಿದ್ದೀನಿ. ಮುಂಚೆ అయితే ಇಷ್ಟು ದೊಡ್ಡದಾಗಿಲ್ಲ ದೇವಸ್ಥಾನ ಎಲ್ಲ. ಈಗ ಸುಬ್ಬಣ್ಣವ್ರು ಮಾಡಿದರು. ಆಮೇಲೆ ಇವರು ಚೆನ್ನಾಗಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ನಾವು ಎಷ್ಟೊತ್ತಿಗೆ ಬನ್ನಿ ಅಂತ ಒಳಗಡೆಗೆ ಬನ್ನಿ, ಆರತಿ ಎಲ್ಲ ಕೊಡಿ, ಪೂಜೆ ಮಾಡಿಬಿಟ್ಟು ಎಲ್ಲ ಎಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಸುಮಾರು ಒಂದು 8 ತಿಂಗಳಿಂದ ಬರ್ತಾಯಿದ್ದೀನಿ. ನಾನು ಇಂಜಿನಿಯರಿಂಗ್ ಕಾಲೇಜಸ್ಸು ಮತ್ತು ಕೋಚಿಂಗ್ ಸೆಂಟರ್ಸಲ್ಲಿ ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ತಂದೆಯವರು ಪೂಜೆಗೆ ಸೇರಿಕೊಂಡು ಹತ್ರ 1 ವರ್ಷ ಆಯಿತು. ಆವಾಗಿಂದ ನಾನು ಬರ್ತೀನಿ. ಬೆಳಗ್ಗೆ ಹೊತ್ತು ನನ್ನ ಕೈಯಲ್ಲಾದ ಸೇವೆ ಮಾಡ್ತೀನಿ. ನಾನು ಸಾಮಾನ್ಯವಾಗಿ ದೇವರು ಅಂದರೆ ಓಕೆ ದೇವ್ರು ಇದ್ದಾನೆ, ನಂಬ್ತೀನಿ ದೇವ್ರನ್ನ, ಆ ರೀತಿ ಇತ್ತು. ಬಟ್ ಇಲ್ಲಿ ಶಿವರಾತ್ರಿ ದಿನ ಒಂದು ಘಟನೆ ನಡೀತು. ಆವತ್ತಿಂದ ನಾನು ಪೂರ್ತಿಯಾಗಿ ಇಲ್ಲಿ ದೇವರು ನೆಲೆಸಿದ್ದಾನೆ ಅನ್ನೋದನ್ನು ಪೂರ್ತಿಯಾಗಿ ನಂಬಿದ್ದೀನಿ. ಏನು ಅಂದರೆ ಮನೆಯಲ್ಲಿ ಹೇಳಿದ್ದೆ ನಮ್ಮ ತಂದೆಯವ್ರಿಗೆ, ರಾತ್ರಿ ಈ ಅಲಂಕಾರ ಆಯಿತು ಅಂತಂದರೆ ಶಂಕು ಊದಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ನಾನು ಚೆನ್ನಾಗಿರುತ್ತೆ ಅನ್ನೋ ರೀತಿ ಹೇಳಿದ್ದೆ. ಬಟ್ ಆದರೆ
ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಆವತ್ತಿನ ದಿನ ನಾನು ಯಾರಿಗೂ ಹೇಳಿರಲಿಲ್ಲ, ಏನೂ ಇಲ್ಲ. ನಾವು ಅಲಂಕಾರ ಮಾಡಿ ಸ್ಕ್ರೀನ್ ಓಪನ್ ಮಾಡಿದ್ವಿ. ಮಂಗಳಾರತಿ ಟೈಮ್ಗೆ ಶಂಕುನಾದ ಕೇಳಿಸ್ತಾ ಇತ್ತು. ನಾನು ಯಾರೋ ಮೊಬೈಲಲ್ಲಿ ಹಾಕಿರಬೇಕು ಮೋಸ್ಟ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಒಂದು ದಂಪತಿಗಳು ಬಂದು ಶಂಕು ಊದ್ತಾ ಇದ್ರು. ಅವ್ರನ್ನ ನಮ್ಮ ತಂದೆಯವರು ಆಮೇಲೆ ಹೋಗಿ ಕೇಳಿದ್ರಂತೆ, ಏನು ಎಲ್ಲಿಂದ ಬಂದ್ರಿ ನೀವು ಅಂದರೆ, ನಾನು ವರ್ಕ್ ಮಾಡ್ತೀನಿ, ಮನೆಯಲ್ಲಿ ರುದ್ರಾಭಿಷೇಕ ಮಾಡ್ತಾ ಇದ್ದೆ. ಆದರೆ ನನಗೆ ಮನಸ್ಸು ಎಳೀತು, ಶಿವರಾತ್ರಿ ದಿನ ಇವತ್ತು ರಾತ್ರಿ ಪೂಜೆ ಮಾಡಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಂಕು ಊದಬೇಕು ಅಂತ. ಅದರಿಂದ ಬಂದು ನಾನು ಈ ಟೈಮಲ್ಲಿ ಶಂಕು ಊದಿದೆ ಅಂತ ಹೇಳಿದ್ರಂತೆ. ಆವತ್ತು ನಾನು ಫುಲ್ಲು ಕನ್ಫರ್ಮ್ ಮಾಡಿಕೊಂಡೆ ನನ್ನ ಮನಸ್ಸಿಗೆ, ಇಲ್ಲಿ ದೇವ್ರು ನಿಜವಾಗ್ಲೂ ಇದ್ದಾನೆ ಅಂತ. ನಾನು ಮನೆಯಲ್ಲಿ ಯಾವಾಗಲೂ ಹೇಳಿದ್ದಿದ್ದು ಮಾತು. ಅವ್ರ ಮನೆಯಲ್ಲಿ ಎಲ್ಲೋ ಪೂಜೆ ಮಾಡ್ತಾ ಇದ್ದವರು, ಅವ್ರು ಆ ಟೈಮಿಗೆ ಕರೆಕ್ಟಾಗಿ ಮಂಗಳಾರತಿ ಟೈಮಿಗೆ ಶಂಕು ಊದಬೇಕು ಅಂದರೆ ನಿಜವಾಗ್ಲೂ ಇಲ್ಲಿ ಪರಮಾತ್ಮ ಇದ್ದಾನೆ. ನನಗೆ ಆಶ್ಚರ್ಯ ಆಯ್ತು ಅವತ್ತು ಮಂಗಳಾರತಿ ಟೈಮಿಗೆ ಕರೆಕ್ಟಾಗಿ ಶಂಕು ಊದಿದ್ದಕ್ಕೆ. ಇದೇ ರೀತಿ ಎಲ್ಲ ತುಂಬ ಜನ ಭಕ್ತಾದಿಗಳು ತುಂಬ ಹೇಳ್ತಾರೆ, ನಮಗೆ ಆ ಕೆಲಸ ಆಯಿತು, ಈ ಕೆಲಸ ಆಯಿತು ಅಂತ. ಇದನ್ನೆಲ್ಲ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ದೇವ್ರು ನೆಲೆಸಿದ್ದಾನೆ ಅನ್ನೋದನ್ನು ಎಲ್ಲರೂ ನಂಬೋದು. ಮತ್ತು ಇಲ್ಲಿ ಶುಕ್ರವಾರದ ಹೊತ್ತು ಶ್ರೀಚಕ್ರ ಪೂಜೆ ಆಗುತ್ತೆ. ಪ್ರತಿ ಶುಕ್ರವಾರ ಸಂಜೆ ಎಲ್ಲರೂ ಭಕ್ತಾದಿಗಳು ಬಂದು ಲಲಿತಾ ಸಹಸ್ರನಾಮ ಹೇಳ್ತಾರೆ. ಮತ್ತು ನವರಾತ್ರಿಗಳಲ್ಲಿ ವಿಶೇಷ ಇರುತ್ತೆ. ಶಿವರಾತ್ರಿ ದೊಡ್ಡ ಹಬ್ಬ ರೀತಿ ಆಗುತ್ತೆ. ಈ ಇಟ್ಮಡುಗೆ ಜಾತ್ರೆ ರೀತಿ ನಡೆಯುತ್ತೆ. ಬೆಳಗ್ಗೆ ಹೊತ್ತು ಒಂದು ಆಂಟಿ ಬರ್ತಾರೆ. ಅವರು ಆ್ಯಕ್ಚುಲಾಗಿ 300 ರೂಪಾಯಿ ಅಭಿಷೇಕಕ್ಕೆ ಕೊಡೋದಕ್ಕೂ ಪಾಪ ತುಂಬ ಕಷ್ಟಪಡ್ತಾಯಿದ್ರು. ಮೊಮ್ಮಗಳು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂದ್ಬಿಟ್ಟು ಕೊನೆಗೆ ಅವರು ನನಗೆ ಮೊಮ್ಮಕ್ಕಳು ಸರಿಯೋದ್ರೆ ಸಾಕಪ್ಪ ಅಂತ ಕೇಳಿದಾಗ ಜಸ್ಟ್ ಒಂದು ಮಾತು ಹೇಳಿದ್ವಿ, ರುದ್ರಾಭಿಷೇಕಕ್ಕೆ ಕೊಡಿ, ಇಲ್ಲೂ ರುದ್ರಾಭಿಷೇಕಕ್ಕೆ ಕೊಡಿ, ನಂಜನಗೂಡಿಗೂ ರುದ್ರಾಭಿಷೇಕಕ್ಕೆ ಕೊಡಿ. ಈಶ್ವರನ್ನ ಮಹಾವೈದ್ಯ ಅಂತ ಕರೀತಾರೆ, ಅವನ ಕೃಪೆ ನಿಜವಾಗ್ಲೂ ಇರುತ್ತೆ. 2 ಕಡೆನೂ ಕೊಡಿ, ನಂಜನಗೂಡಿಗೂ ಆಮೇಲೆ ಹೋಗಿ ಬನ್ನಿ ಅಂತ ಹೇಳಿದ್ವಿ ನಾವು. ನೀವು ನಂಬಲೇಬೇಕಾದ ಸಂಗತಿ ಅಂದರೆ 3-4 ದಿನಕ್ಕೆಲ್ಲ ಅವ್ರು ಬಂದು ಹೇಳಿದ್ರು, ಹೌದಪ್ಪ ನಮ್ಮ ಮೊಮ್ಮಗಳು ಇವಾಗ ICU ಅಲ್ಲಿ ಚೇತರಿಸ್ಕೊಂಡಿದ್ದಾರೆ, ಈಗ ಮನೆಗೂ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಅಂತಂದರು. ಇವತ್ತು ಬೆಳಗ್ಗೆನೂ ಬಂದಿದ್ರು ಅವರು. ಇವಾಗ ಅವ್ರ ಮೊಮ್ಮಗಳು ಕ್ಷೇಮವಾಗಿದ್ದಾರೆ. ರುದ್ರಾಭಿಷೇಕಕ್ಕೆ ಕೊಟ್ಟು ಅವರು ಸಹ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇಲ್ಲಿ ರುದ್ರಾಭಿಷೇಕ ಶಿವನ ಸನ್ನಿಧಿಯಲ್ಲಿ ಸಾಮಾನ್ಯವಾಗಿ ವಿಶೇಷ, ಅದರಿಂದ ತುಂಬ ಜನ ರುದ್ರಾಭಿಷೇಕಕ್ಕೆ ಕೊಡ್ತಾರೆ ಇಲ್ಲಿ. ಇನ್ನು ಮುಂದಕ್ಕೂ ಎಲ್ಲ ಭಕ್ತಾದಿಗಳು ಹೀಗೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ತೆ. ಹೆಸರು ಹೇಮಾವತಿ ಅಂತ. ನಾನು ಈ ದೇವಸ್ಥಾನ ಓಪನ್ ಆದಾಗಿಂದ ಇಲ್ಲಿ ಬರ್ತಾ ಇದ್ದೀನಿ. ಇಲ್ಲೇ ಶಿವಸಹಸ್ರನಾಮ ಎಲ್ಲ ಕಲ್ತ್ಕೊಂಡ್ವಿ ರಾಮೇಶ್ವರನ ದೇವಸ್ಥಾನದಲ್ಲಿ. ಶುಕ್ರವಾರ ಶ್ರೀಚಕ್ರ ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀವಿ. ಒಂದು 20-23 ಜನಕ್ಕಿಂತ ಜಾಸ್ತಿ ಇರ್ತೀವಿ. ಚೆನ್ನಾಗಿ ಪಾರಾಯಣ ನಡೆಯುತ್ತೆ. ಶ್ರೀಚಕ್ರ ಪೂಜೆನೂ ಐನೋರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಆಮೇಲಿಂದ ದೇವರು ಭಕ್ತಾದಿಗಳೆಲ್ಲ ಚೆನ್ನಾಗಿ ಅನುಗ್ರಹ ಮಾಡಿದೆ. ಶ್ರೀಚಕ್ರ ಪೂಜೆ, ಶ್ರೀ ರಾಮೇಶ್ವರ ಎಲ್ಲ ನಂಬಿದವ್ರ ಕೈ ಬಿಟ್ಟಿಲ್ಲ. ದೇವರು ಎಲ್ಲರನ್ನೂ ಕಾಪಾಡ್ತಾ ಇದ್ದಾನೆ. ನನಗೆ ಈ ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಲಲಿತಾ ಸಹಸ್ರನಾಮ ಹೇಳಿದ್ರೆ ಒಂದು ಆನಂದ ಸಿಗುತ್ತೆ. ನನಗೆ ನನ್ನ ಅನುಭವ, ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ ದೇವರು. ನಾನು ವಿನುತಾ ಅಂತ. ನಮ್ಮ ಮನೆ ಇಲ್ಲೇ ಹತ್ತಿರದಲ್ಲೇ ಇರೋದು. ಸೊ ಆಲ್ಮೋಸ್ಟ್ ಎವ್ರಿ ಮಂಡೇಸ್ ನಾನು ಬರ್ತಾ ಇರ್ತೀನಿ ಇಲ್ಲಿ. ಮುಂಚೆಗಿಂತ ಇಲ್ಲಿ ರಿನೋವೇಟ್ ಮಾಡಿದ್ಮೇಲೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಪ್ರತಿ ಸೋಮವಾರ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಮ್ಮನವ್ರಿಗೆಲ್ಲ ತುಂಬ ಅಲಂಕಾರ ಮಾಡ್ತಾರೆ. ನಾನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತುಂಬ ಪೂಜೆ ಮಾಡ್ತೀನಿ. ಸೊ ಅದಕ್ಕಾಗಿ ಇಲ್ಲಿ ಬರ್ತೀನಿ. ನನಗಿಲ್ಲಿ ಬಂದರೆ ಏನೋ ಫುಲ್ ನೆಮ್ಮದಿ ಸಿಗುತ್ತೆ. ಇವತ್ತು ಅಷ್ಟೇ ಕೆಲಸ ಮುಗಿಸಿ ಇವಾಗ ಬಂದೆ, ಲೇಟ್ ಆದ್ರೂ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಸೊ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಪ್ರತಿ ಮಂಡೇ ಆಗಲಿ, ಕಾರ್ತಿಕ್ ಸೋಮವಾರ ಆಗಲಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಹೆಸರು ಮಂಜುಳಾ ಅಂತ. ನಾವು ಈ ಏರಿಯಾಗೆ ಬಂದಾಗ್ಲಿಂದನೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಮೊದಲು ತುಂಬ ಚಿಕ್ಕ ದೇವಸ್ಥಾನ ಇತ್ತು, ಈಗ ತುಂಬ ದೊಡ್ಡ ದೇವಸ್ಥಾನ, ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಭಕ್ತಾದಿಗಳೆಲ್ಲ ತುಂಬ ಜನ ಬರ್ತಾರೆ. ಸೇವೆನೂ ಅಷ್ಟೇ, ಎಲ್ಲ ಸೇವೆಗೂ ಕೊಡ್ತಾರೆ. ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ನಮಗಂತೂ ಸೋಮವಾರ ಶುಕ್ರವಾರ ಬರಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ದೇವಸ್ಥಾನಕ್ಕೆ ಬಂದೋದ್ರೆ ಏನೋ ನೆಮ್ಮದಿ, ಶಾಂತಿ. ನಮಗೆ ನಮ್ಮ ಮಗ ನಾನು ಬಂದ್ಬಿಡ್ತೀವಿ. ತುಂಬ ಅನುಕೂಲ ಇದೆ. ತುಂಬ ಚೆನ್ನಾಗಿ ಪುರೋಹಿತರು ಅಷ್ಟೇ, ಭೇದ ಭಾವ ಇಲ್ದಿರ ಎಲ್ರಿಗೂ ಒಂದೇ ಸಮ ನೋಡ್ತಾರೆ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ತುಂಬ ಇಂಪ್ರೂವ್ ಆಗಿದೆ ದೇವಸ್ಥಾನ ಇವಾಗ. ಮೊದಲಿಗಿಂತನೂ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಜನನೂ ತುಂಬ ಬರ್ತಾರೆ. ಎಲ್ಲ ಹಬ್ಬಗಳಲ್ಲಿ ಗ್ರ್ಯಾಂಡಾಗಿ ಅಲಂಕಾರ ಮಾಡ್ತಾರೆ. ತುಂಬ ಗ್ರ್ಯಾಂಡು ಅಂದರೆ ಗ್ರ್ಯಾಂಡು, ನೋಡೋಕ್ಕೆ 2 ಕಣ್ಣು ಸಾಲದು ಆ ಥರ ಅಲಂಕಾರ ಮಾಡ್ತಾರೆ.
ಮತ್ತು ಒಂದು ಅಂದರೆ ಇವ್ರು ದೊಡ್ಡವರು ಇವ್ರು ಚಿಕ್ಕವರು ಅನ್ನೋದು ಒಂದು ಭೇದ ಭಾವ ಇಲ್ಲ, ಎಲ್ರಿಗೂ ಒಂದೇ ಸಮ ನೋಡ್ತಾರೆ. ಅದು ಒಂದು ಖುಷಿ ಆಗುತ್ತೆ. ನಮ್ಗೆ ಇಲ್ಲಿ ಬಂದರೆ ನಮ್ಮ ತವ್ರ ಮನೆಗೆ ಬಂದಂಗೆ ಆಗುತ್ತೆ. ಇಲ್ಲಿ ನವರಾತ್ರಿಗಳಲ್ಲಿ ವಿಶೇಷವಾಗಿ ಅಲಂಕಾರ ಆಗುತ್ತೆ. ಮುಂಚೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ತಂದೆಯವರು ವರ್ಕ್ ಮಾಡ್ತಾಯಿದ್ರು, ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದೇ ಇವಾಗ ಪಾರ್ವತಿ ದೇವರು ನಮಗೆ ಹೆಂಗೋ ಇಲ್ಲಿ ಕರುಣಿಸಿ ಅದನ್ನೇ ಕಂಟಿನ್ಯೂ ಮಾಡಿಸ್ತಾ ಇದ್ದಾಳೆ. ಇಲ್ಲಿ ಸಾಮಾನ್ಯವಾಗಿ ಮೊದಲನೇ ದಿನ ಅರ್ಶಿಣದ ಅಲಂಕಾರ ಆಗುತ್ತೆ, ಸೆಕೆಂಡ್ ಡೇ ಕುಂಕುಮದ ಅಲಂಕಾರ, ಥರ್ಡ್ ಡೇ ವಿಳೆದೆಲೆ ಸೀರೆ. ಆ ವಿಳೆದೆಲೆ ಸೀರೆನೇ ತುಂಬ ವಿಶೇಷತೆ ಇಲ್ಲಿ. ಸೀರೆ ಅಂತಲೇ ವೀಳ್ಯದೆಲೆ ಅಂತಲೇ ಗೊತ್ತಾಗಲ್ಲ, ರೇಷ್ಮೆ ಸೀರೆ ಅಂತ ಅಂತಾರೆ. ನಮ್ಮ ಅಜ್ಜಿ ಕೂಡ ಒಂದು ಸಲ ಕೇಳಿದರು, ಎಲ್ಲೋ ಅಲಂಕಾರ ಮಾಡ್ತೀನಿ ಅಂತ ಹೇಳಿದ್ರಿ, ನೋಡಿದ್ರೆ ರೇಷ್ಮೆ ಸೀರೆ ಉಡಿಸಿದ್ದೀರಾ ಅಂತ. ಬಟ್ ಅದು ರೇಷ್ಮೆ ಸೀರೆ ಅಲ್ಲ, ವೀಳ್ಯದೆಲೆ ಸೀರೆ ಇರುತ್ತೆ. ಅದೇ ರೀತಿ ಪಾರ್ವತಿ ದೇವಿಗೆ ಬೆಣ್ಣೆ ಕೃಷ್ಣನ ಅಲಂಕಾರ, ವಿಷ್ಣು ಅಲಂಕಾರ, ಶ್ರೀದೇವಿ ಭೂದೇವಿ ಸಹಿತ ವಿಷ್ಣು ಅಲಂಕಾರ, ಡ್ರೈ ಫ್ರೂಟ್ಸ್ ಅಲಂಕಾರ, ಈ ರೀತಿ ವಿಶೇಷ ಅಲಂಕಾರ, ಸುಬ್ರಹ್ಮಣ್ಯನ ಅಲಂಕಾರ, ಈ ರೀತಿ ಎಲ್ಲ ನಡೆಯುತ್ತೆ. ಅಷ್ಟೇ ಅಲ್ಲದೆ 9 ದಿನವೂ ಇಲ್ಲಿ ನವರಾತ್ರಿ ಬೊಂಬೆಗಳು ಇಟ್ಟಿರ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ಬೊಂಬೆ ಅಂದರೆ ಏನು ಅಥವಾ ಹಿಂದಿಂದ ಏನೇನಿರುತ್ತೆ, ಆ ನವಶಕ್ತಿ, ಈಗ ನವದುರ್ಗಿರು ಅಂದರೆ ಯಾರ್ಯಾರು, ಸಪ್ತಮಾತೃಕೆಯರು ಅಂದರೆ ಯಾರ್ಯಾರು, ದಶಾವತಾರ ಅಂದರೆ ಏನು, ಕೃಷ್ಣನ ಲೀಲೆಗಳು, ಅವನು ಜಲಕ್ರೀಡೆ ಆಡೋ ಅಂಥದ್ದಾಗಲಿ, ಅಥವಾ ಗೋಪಿಕಾಸ್ತ್ರೀಯರ ನಡುವೆ ಕುಣಿತ, ಬ್ರಹ್ಮರಥೋತ್ಸವ, ಹೀಗೆ ವಿವಿಧ ಬೊಂಬೆಗಳೂ ಇರುತ್ತೆ, ರಾಮ ಜನನ, ಈ ರೀತಿ ಎಲ್ಲ. ಮುಂದಕ್ಕೂ ಇದೇ ರೀತಿ ನಡ್ಕೊಂಡು ಹೋಗಲಿ, ನಡೀತಾ ಇರಲಿ ಅಂತ ಆಶಿಸ್ತಾ ನೀವು ಎಲ್ಲರೂ ಬಂದು ನವರಾತ್ರಿಗಳಲ್ಲೂ ಶಿವರಾತ್ರಿಯಲ್ಲಿ ಇದೇ ವಿಶೇಷ ದಿನಗಳಲ್ಲಿ ಪಾತ್ರರಾಗಬೇಕು ಅಂತ ಕೇಳ್ಕೊತೇವೆ. ನಮಸ್ತೆ.